ಪುಣ್ಯ 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 ಏನಿ ರಕ್ತ ನಮ್ಮ ಅಪ್ಪನ ಶೂಟ್ ಮಾಡಿದ್ದಲ್ವಾ ನಿನ್ನ ಕಳ್ಳಿ ಅನ್ಕೊಂಡ್ರಲ್ಲ ಎಂತ ತಪ್ಪು ಮಾಡಿದ್ರು ಅಪ್ಪ ಅಮಾಯಕಿ ಮೇಲೆ ಗುಂಡು ಹಾರಿಸ್ಬಿಟ್ರು ಪುಣ್ಯ ಪುಣ್ಯ ಇಲ್ಲಿ ನೋಡು ಪುಣ್ಯ ಒಂದ್ಸಲ ನೋಡು ಪುಣ್ಯ ನಿನಗೇನು ಆಗಲ್ಲ ಪುಣ್ಯ ನಾನು ನಿನ್ನ ಬದುಕಿಸ್ತೀನಿ ನಾನು ನಿನ್ನ ಕಾಪಾಡ್ತೀನಿ ನಿನಗೇನು ಆಗಲ್ಲ ಪುಣ್ಯ ನಿನಗೇನು ಆಗಲ್ಲ ಪುಣ್ಯ ನಾನಿದ್ದೀನಲ್ವಾ ನಿನಗೇನು ಆಗಲ್ಲ ನಾನು ನಿನ್ನ ಕಾಪಾಡ್ತೀನಿ ಪುಣ್ಯ ನಿನಗೇನು ಆಗಲ್ಲ ಪುಣ್ಯ ನಿನಗೇನು ಆಗಲ್ಲ ಪುಣ್ಯ ಮಹಾದೇವ ನಮ್ಮ ನಾಗಮ್ಮನ್ನ ರಕ್ಷಿಸು ಅವ್ರ ಶಕ್ತಿ ಮತ್ತೆ ಬಂದಿಲ್ಲ ಅಂದ್ರೆ ಅವ್ರನ್ನ ನಾಗಲೋಕಕ್ಕೆ ಸೇರಿಸ್ಕೊಳ್ಳಲ್ಲ. ಪೂರ್ತಿ ಶಕ್ತಿ ಬರೋ ಥರ ಮಾಡು ತಂದೆ. ಸದಾ ನಿನ್ನನ್ನೇ ಆರಾಧಿಸಿ ನಿನ್ನ ಕುತ್ತಿಗೆಲಿ ನಾಗಭರಣ ಆಗಿರೋರು ನಾವು. ನಮ್ಮನ್ನ ರಕ್ಷಿಸೋ ಜವಾಬ್ದಾರಿ ನಿಂದು ತಂದೆ. ನಾಗಮಣಿನ ಪಡ್ಕೋಬೇಕು ಅಂತ ನಾಗಮ್ಮ ಮಾಡ್ತಿರೋ ಪ್ರಯತ್ನ ತ್ಯಾಗ ವ್ಯರ್ಥ ಆಗ್ಬಾರ್ದು. ನಮ್ಮ ಪೂಜೆನ ಸ್ವೀಕರಿಸಿ ನಮ್ಮನ್ನ ಕರುಣಿಸು ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ನಾಗಸಾಧುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾಗಿಣಿಯರೇ, ನಿಮ್ಮ ಪೂಜೆಗೆ ಪರಮೇಶ್ವರ ಪ್ರತ್ಯಕ್ಷನಾದರೆ ವಿಧಿನ ಬದಲಾಯಿಸಿ ಅಭಯವನ್ನು ಕೊಡುತ್ತಾನೆ. ನಾಗಮ್ಮ ಮಾತಾಡೋದಕ್ಕೆ ಪೂರ್ತಿ ಶಕ್ತಿ ಇನ್ನೂ ಬಂದಿಲ್ಲ ಸ್ವಾಮಿ. ನಾಗಮ್ಮನಿಗೆ ಪೂರ್ತಿ ಶಕ್ತಿ ಬರಬೇಕು ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಕನ್ಯೆಯ ರಕ್ತ ಬೀಳಬೇಕು. ನಾನು ನಿನ್ನ ಕಾಪಾಡ್ತೀನಿ ಪುಣ್ಯ, ನಿನಗೇನು ಆಗಲ್ಲ. ಆ ರಕ್ತನ ಕೂಡ ಒಳ್ಳೆ ಸಮಯದಲ್ಲಿ ಸೇವನೆ ಮಾಡಬೇಕು. ನಿನಗೇನು ಆಗಲ್ಲ, ನಾನು ಕಾಪಾಡ್ತೀನಿ ಪುಣ್ಯ. ಆಗಲೇ ಆ ಮೃತ್ಯುವಿನಿಂದ ಆಗುವ ಪ್ರಮಾದ ತಪ್ಪುತ್ತದೆ. ಈಗ ಆ ಕನ್ಯೆ ಎಲ್ಲಿದ್ದಾಳೆ ಸ್ವಾಮಿ?
ಗಾಯವಾಗಿರೋ ಪುಣ್ಯಾಳ ರಕ್ತದಿಂದಾನೇ ನಾಗಮ್ಮನಿಗೆ ಅಭಿಷೇಕ ಮಾಡಬೇಕು. ನಾನು ನಿನ್ನ ಬದುಕಿಸ್ತೀನಿ ಪುಣ್ಯ. ಕಣ್ಬಿಡು ಪುಣ್ಯ, ಪ್ಲೀಸ್ ಪುಣ್ಯ, ಎದ್ದೇಳು ಪುಣ್ಯ, ಪುಣ್ಯ ಎದ್ದೇಳು ಪುಣ್ಯ. ನೀರು 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 ಬೇಕು. ನೀರು ತರ್ತೀನಿ ಪುಣ್ಯ, ನೀನು ಭಯ ಪಡಬೇಡ, ನಾನು ಇವಾಗಲೇ ಬರ್ತೀನಿ. ನೀರು ಬೇಕು. ನಾಗಮ್ಮ ಕಾಪಾಡು. ಪುಣ್ಯ, ನನ್ನ ಕಾಪಾಡಮ್ಮ. ಗಾಯವಾಗಿರೋ ಪುಣ್ಯಾಳ ರಕ್ತದಿಂದಾನೇ ನಾಗಮ್ಮನಿಗೆ ಅಭಿಷೇಕ ಮಾಡಬೇಕು. ಪುಣ್ಯ, ಅಮ್ಮ ಪುಣ್ಯ. ನೀರು ಬೇಕು. ನಾಗಮ್ಮ ನೀರು. ಪುಣ್ಯ, ಅಮ್ಮ ಪುಣ್ಯ. ಬಂದ್ರ ಗೊಲ್ಲಮ್ಮ, ನೋಡಿ ಪುಣ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ. ಪುಣ್ಯನ್ನ ಕಾಪಾಡ್ಕೋಬೇಕು. ಆದಷ್ಟು ಬೇಗ ವೈದ್ಯರಿಗೆ ತೋರಿಸ್ದೇ ಇದ್ರೆ ಪ್ರಾಣಕ್ಕೆ ತೊಂದರೆ ಆಗತ್ತೆ. ನೀರು. ಅಮ್ಮ, ನೀರು ತಗೊಂಬಂದಿದ್ದೀನಮ್ಮ, ನೀವೇ ಕುಡಿಸಿ. ಪುಣ್ಯನ್ನ ಕರ್ಕೊಂಡ್ ಬಾ ನೀರು. ಇವಳನ್ನ ಹೇಗಾದ್ರೂ ಬದುಕಿಸ್ಕೋಬೇಕು. ಹೋದವ್ರು ಇನ್ನೂ ಬಂದಿಲ್ಲ. ಮನೆ ಹತ್ರ ಎಲ್ಲರೂ ಕಾಯ್ತಿರ್ತಾರೆ ಅನ್ನೋ ಯೋಚನೆ ಕೂಡ ಇಲ್ಲ ಅವ್ರಿಗೆ. ಅತ್ಯಾಸೆಯಿಂದ ಹೋಗಿರೋರ್ ಕಣ್ಣಿಗೆ ಏನ್ ಕಾಣಿಸುತ್ತೆ ಅತ್ತೆ? ಮಂಗಳಸೂತ್ರನ ಕಣ್ಣಿಗೊತ್ಕೊಂಡು ಹುಷಾರಾಗಿ ವಾಪಸ್ ಬರ್ಲಿ ಅಂತ ಕೇಳ್ಕೊತೀನಿ. ಆದ್ರೆ ಅವ್ರು ನನ್ ಬಗ್ಗೆ ಯೋಚನೆ ಮಾಡ್ತಾರ? ಅನಿರುದ್ಧ್ ಹೇಗಿದ್ದಾನೆ ಅಂತ ಅವ್ರು ಕೇಳ್ತಾರ? ಅವ್ರಿಗೋಸ್ಕರ ಪರ್ಣಿಕಾ ಹೋಗಿದ್ದಾಳೆ. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕಾಡಲ್ಲಿ ಒಬ್ಳೆ ಎಲ್ಲಿ ತಿರುಗ್ತಿದ್ದಾಳೋ ಏನೋ. ಭದ್ರಾವತಿ ಏನಾದ್ರೂ ಇದ್ದಿದ್ರೆ ನಮಗ್ ಧೈರ್ಯ ಹೇಳ್ತಿದ್ಲಲ್ವಾ ಅತ್ತೆ? ಈಗ ನಾವು ಆ ದೇವ್ರ ಮೇಲೆ ಭಾರ ಬಿಟ್ಟು ಕಾಯ್ಬೇಕಷ್ಟೆ. ಅವ್ರ ಜೊತೆ ಹೋಗಿರೋ ಗುರುಗಳಿರೋವರೆಗೂ ಅವ್ರಿಗೇನು ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದ್ರೆ ಆದ್ರೆ ಮನ್ಸಲ್ಲಿ ಯಾಕೋ ಒಂಥರ ಭಯ ಆಗ್ತಿದೆ. ಸ್ವಾಮಿ, ಏನು ಕೆಟ್ಟದ್ದು ಅನರ್ಥ ಆಗದೆ ಇರೋ ತರ ನೀನೇ ಕಾಪಾಡಬೇಕು, ನೀನೇ ನೋಡ್ಕೋಬೇಕು ಸ್ವಾಮಿ.
ಧನಂಜಯ, ಗುರುಗಳೇ, ನೀವಿಲ್ಲಿ ಅಬ್ಬಾ, ಹೌದು, ನಾಗಮಣಿಯಲ್ಲಿ ನಾಗಮಣಿ. ಅನಿರುದ್ಧ್, 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 ಅಪ್ಪ ಅನಿರುದ್ಧ್, ಕಣ್ ತೆಗಿಯೋ ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಧನಂಜಯ, ಗುರುಗಳೇ, ಏನಾಯ್ತು ಗುರುಗಳೇ? ನಾವೆಲ್ಲ ಯಾಕೆ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ವಿ? ಭದ್ರಾವತಿಯಲ್ಲಿ ನಾಗಮಣಿ ಏನಾಯ್ತು ಗುರುಗಳೇ? ಲಕ್ಷ ವಜ್ರಗಳನ್ನ ಕತ್ತರಿಸಿದ್ರೆ ಬರೋಂಥ ಹೊಳಪು ಏನಾಯ್ತು ಗುರುಗಳೇ? ಇಲ್ಲೇನ್ ನಡೀತಿದೆ? ಕೈ ಜಾರಿ ಹೋಯ್ತು ವರ್ಮ. ಗುರುಗಳೇ, ಅನಿರುದ್ಧ್ ಕೈಯಲ್ಲಿರೋ ನಾಗಮಣಿ ಜಾರಿ ಬಿದ್ರೆ ಇಲ್ಲೇ ಎಲ್ಲೋ ಬಿದ್ದಿರ್ಬೇಕಲ್ವಾ? ಆದ್ರೆ ಇಲ್ಲ, ಅಂದ್ರೆ ಅದನ್ನ ಯಾರೋ ತಗೊಂಡು ಹೋಗಿದ್ದಾರೆ. ಇವನ್ನ ನೋಡಿದ್ರೆ ಎಷ್ಟೇ ಎಬ್ಸಿದ್ರು ಹೇಳೋ ಪರಿಸ್ಥಿತಿಲೇ ಇಲ್ಲ. ಅವನಿಗೇನಾಗಿದೆ ಗುರುಗಳೇ? ಅವನು ಹೇಳಲ್ಲ. ನಾನು ಎಬ್ಸೋವರೆಗೂ. ಕರುಣೆ ತೋರಿಸಿ ಗುರುಗಳೇ, ಅವನ ಮೇಲೆ ಮಂತ್ರ ಜಲ ಹಾಕಿ ಅವನ ಪ್ರಾಣ ಇದೆ ಅಂತ ನನಗೆ ನಿರೂಪಿಸಿ. ನಿನಗೆ ಪುತ್ರ ಶೋಕ ಇರಲ್ಲ ವರ್ಮ, ಭಯ ಪಡಬೇಡ. ಈ ಮಂತ್ರ ಜಲದಿಂದ ಮೊದಲು ಇವನ್ನ ಮಂತ್ರಹೀನನನ್ನಾಗಿ ಮಾಡ್ತೀನಿ. ಅವನ ಅಮಾಯಕ ಗುರುಗಳೇ, ಮಂತ್ರ ತಂತ್ರಗಳು ಏನೂ ಗೊತ್ತಿಲ್ಲ ಅವನಿಗೆ. ಕರುಣೆ ಇರಲಿ. ನಿನ್ ಮಗನ ನೋಡು. ಮಂತ್ರಹೀನಂ ಶಕ್ತಿಹೀನಂ ಮಂತ್ರೇ ನಮಃ, ಮಂತ್ರೇ ನಮಃ. ಪಶುಪತ್, ನಿಲ್ಲು ಧನಂಜಯ. ಗುರುಗಳೇ ಶಾಂತವಾಗಿರು. ಇವನು ಗುರುಗಳೇ, ಇವನ್ ನನ್ನ ಅನಿರುದ್ಧ ಅಲ್ಲ, ಕಪಟಿ ಪಶುಪತಿ. ಗುರುಗಳೇ, ವರ್ಮ, ನಾನೆಲ್ಲಿದ್ದೀನಿ? ಸಾವಿಗೆ ಹತ್ರ ಮೃತ್ಯುವಿನ ಎದುರುಗಡೆ ನಿಂತಿದೆಯಾ ಪಶುಪತಿ. ನಿನ್ನ ಕಾಲು ಮುರಿದಾಕಿದ್ರು ಮತ್ತೆ ಕಾಲ್ಗಳು ಬರುತ್ತೆ, ನಿನ್ನ ಕಣ್ಣು ಕಿತ್ತಾಕಿದ್ರು ಮತ್ತೆ ದೃಷ್ಟಿ ಬರುತ್ತೆ. ಅದಕ್ಕೆ ನಿನ್ನ ಇಲ್ಲೇ ಸುಟ್ಟು ಬೂದಿ ಮಾಡಿ ಹರಿನಗರದ ಹೊಲ ಗದ್ದೆಗಳಿಗೆ ಗೊಬ್ಬರ ಮಾಡಿ ಹಾಕ್ತೀನಿ. ನಿನ್ನ ನನ್ನ ಮಾತು ಕೇಳು. ಹ್ರೀಂ ಅಸ್ಮತ್ಮಯ ಅದೃಶ್ಯ, ಹ್ರೀಂ ಕ್ರೀಂ ಅಸ್ಮತ್ಮಯ ಅದೃಶ್ಯ. ಹುಚ್ಚ ನೀನು. ನಿನ್ನ ಮಂತ್ರಶಕ್ತಿನ ನಾಶ ಮಾಡಿದ್ದೀನಿ. ಶರಣಾಗೋದ್ ಬಿಟ್ರೆ ತಪ್ಸ್ಕೊಂಡು ಹೋಗೋದಕ್ಕೆ ದಾರಿ ಇಲ್ಲ ನಿನಗೆ. ನಾಗಮಣಿ ಏನಾಯ್ತು? ನಿನ್ನಂತ ಕಪಟಿ ಸಂಚು ಮಾಡಿ ಮೋಸ ಮಾಡ್ಬೇಕನ್ಕೊಂಡಿದ್ದಕ್ಕೆ ನಾಗಮಣಿ ಕೈ ಜಾರಿ ಹೋಗಿದೆ. ಗುರುಗಳೇ,
ಇವನ್ನ ಬಿಟ್ಟು ಬಿಟ್ರೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತಾನೆ, ನಮ್ಮ ಕಾರ್ಯಗಳಿಗೆ ಅಡಚಣೆ ಆಗ್ತಾನೆ ಇರ್ತಾನೆ. ಬೇಡ ವರ್ಮ, ಛೆ! ಬೇಡ. ಇವನ್ನ ನೀನ್ ಸಾಯಿಸಿದ್ರೆ ಇವನ್ ರಕ್ತದ ವಾಸನೆ ಹಿಡಿದು ಬೇತಾಳ ಶಕ್ತಿಗಳು ಇಲ್ಲಿಗೆ ಬರ್ತವೆ. ಕಾಳಕಾಳಿಕ ಉಪಾಸಕ ಇವನು. ಇವನನ್ನ ನಾವು ಸಾಯಿಸಬಾರದು. ಇವನು ತಾನಾಗಿಯೇ ಸಾಯ್ಬೇಕು. ಅಘೋರಿ ಆಗಿರೋ ಇವನು ಘೋರವಾಗಿ ಸಾಯ್ಬೇಕು. ಇವನ್ನ ಬಂಗ್ಲೆಗೆ ಎಳ್ಕೊಂಡ್ ಬಾ ವರ್ಮ. ಬೇಡ, ನಾನೇನ್ ಮಾಡ್ಬಿಡಿ, ನನ್ನ ಬಿಟ್ಬಿಡಿ. ನಿಮ್ ಕಾಲಿಗೆ ಬೀಳ್ತೀನಿ ವರ್ಮ, ನನ್ನ ಬಿಟ್ಬಿಡು ವರ್ಮ. ಹಿಡ್ಕೊಳ್ಳೋ. ಬಿಟ್ಬಿಡು ವರ್ಮ. ನನ್ ಕಾಲ್ ಹಿಡ್ಕೋ. ಹಿಡ್ಕೋ. ಇನ್ನೊಂದು ಮಾತಾಡಿದ್ರೆ ಎತ್ತಿರೋ ಈ ನನ್ನ ಕಾಲು ನಿನ್ ಎದೆ ಮೇಲಲ್ಲ, ನಿನ್ನ ಗಂಟ್ಲ ಮೇಲೆ ತುಳಿದು ಒತ್ತಿ ನಿನ್ನ ಸಾಯಿಸ್ಬಿಡುತ್ತೆ. ನೋಡೋಣ ಬಾ. ಇಲ್ಲ, ಅವಳು ತಪ್ಪಿಸ್ಕೊಂಡಿದ್ದಾಳೆ. ಈ ಕೈಯಲ್ಲಿ ಅವಳು ಸಾಯ್ಬೇಕು ಅಂತಿದ್ರೆ ಅದರಿಂದ ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಕೈಗೆ ಸಿಕ್ಕಿದ ಪುಣ್ಯ ನಿನ್ನಿಂದ ತಪ್ಪಿಸ್ಕೊಂಡಿದ್ದಾಳೆ. ಅಮ್ಮ ಹೋದ್ರೆ ಹೋಗ್ಲಿ ಬಿಡು, ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳು ಸುಮ್ಮನೆ ಹೋಗೋದಾಗಿದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಅವಳೇನಾದ್ರೂ ನಾಗಮಣಿ ತಗೊಂಡು ಹೋದ್ರೆ ನನ್ನ ಆಸೆಗಳೆಲ್ಲ ನುಚ್ಚು ನೂರಾಗೋಗುತ್ತೆ. ಅದಕ್ಕೆ ಅವಳನ್ನ ಸಾಯಿಸಿದಿದ್ರೆ ಪೀಡೆ ತೊಲಗುತ್ತೆ ಅಂತ ಅನ್ಕೊಂಡಿದ್ದೆ. ಅಮ್ಮ, ನೀನ್ ಹೀಗ್ ಮಾಡೋದನ್ನ ಯಾರಾದ್ರೂ ನೋಡಿದ್ರೆ, ಭಾವ ನೋಡ್ಬಿಟ್ರೆ, ಅಯ್ಯೋ ಅಷ್ಟೇ ನಮ್ ಕತೆ. ನಿನ್ ನಾಟಕ ಎಲ್ಲ ಬಯಲಾಗ್ಬಿಡುತ್ತೆ. ಆಮೇಲೆ ಮಾವಯ್ಯ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಾಗಮಣಿ ಸಿಕ್ಕಿದ್ರೆ ನಿನ್ನ ಮಾವಯ್ಯ ಕೂಡ ನನ್ನ ಮಾತೇ ಕೇಳ್ತಾರ್ ಕಣೆ ಪರ್ಣಿಕಾ.